ಐತಿ. ಹೌದು ಹೌದು. ಶಿವನಿಂದ ಏನಾಯ್ತು? ಏನಾಯ್ತು? ಶಿವನಿಂದ ಯಾವ ಮತ ಬೆಳೀತು? ಯಾವ ಮತ ಬೆಳೀತು? ಪಾರ್ವತಿ ಪರಮೇಶ್ವರ ವಿವಾರ ಸಂಚಾರಕ್ಕೆ ಬಂದಾಗ ಕೈಲಾಸದೊಳಗ ಮಕ್ಕಳನ್ನ ಬಿಟ್ಟು ಬಂದಿದ್ರು. ಹೌದು. ಪಾರ್ವತಿ ದೇವಿಗೆ ಮೋಹ ಹೆಚ್ಚಾಗಿ ಮಲಿಹಾಲ ಧರಣಿಗೆ ಬಿದ್ದಾಗ ಈ ಮಲಿಹಾಲ ವ್ಯರ್ಥ ಆಗಿ ಹೋಗಬಾರ್ದು ಅಂತ ಹೇಳಿ ಬಲಿಕಿನ ಮಲಿ ಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿದಳು, ಎಡಕಿನ ಮಲಿ ಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡಿದಳು. ಹೌದಪ್ಪ ಹೌದು. ಗೊಂಬಿಗಳ ತಯಾರು ಮಾಡಿದಳು, ಕರೆ ಜೀವಕಳ ತುಂಬದ ಆಗ್ಲಿಲ್ಲ. ಯಾಕ? ಶಕ್ತಿನೇ ಇಲ್ಲ. ಏನಿಲ್ಲ, ಶಕ್ತಿನೇ ಇಲ್ಲಪ್ಪ. ಶಕ್ತಿ ಇಲ್ಲ. ಹೌದು. ನನ್ನಪ್ಪ ಬಂದ ಪರಮೇಶ್ವರ ಬಂದ ಮಾನಗೆಟ್ಟವಳು ಮಗಳಲ್ಲ, ಬಾಳಿಯ ದಿಂಡ ತೋಳಲ್ಲ, ತೊಲೆಯಲ್ಲ. ಅಲ್ಲ ಈ ತುಂಬಿದ ಸಭಾ ಯಾರು ಕೆಡಿಸ್ತಾರ ನೋಡೋರಿಗೆ ಮನುಷ್ಯ ಅಲ್ಲಕ್ಕೂ ಬರುವುದಿಲ್ಲ. ಹೌದು. ಅದಕ್ಕಿರ್ಲಿ ಪುಣ್ಯಾತ್ಮರೇ. ಹೌದು. ಇವತ್ತಿನ ದಿವಸ ಒಂದು ಮುರುಘಾನೂರು ಮೇಳ, ಒಂದು ಅಫಜಲ್ಪುರ್ ಮೇಳ, ಇವು ಎರಡೂ ಮೇಳಿನ ಕಾರ್ಯಕ್ರಮ ಬಹಳ ಸರಾಗ ರೂಪದಿಂದ ಸಾಗಿ ಬಂದಾವಲ್ರಿ. ಏನೋ ಸ್ವಲ್ಪ ಮೇಘರಾಜನ ಅಭಾವದಿಂದ ಸ್ವಲ್ಪ ಅಸ್ತವ್ಯಸ್ತ ಆಯ್ತು. ಇರ್ಲಿ, ಇದ್ರೂ ಕೂಡ ವಿಷಯ ಬಹಳ ಮಾರ್ಮಿಕವಾಗಿ ನಡೆದಾವು. ಹೌದು. ಒಂದು ಶಿವ, ಒಂದು ಶಕ್ತಿ ವಿಷಯ ಅಂತಕ್ಕಂಥದ್ದು ನಡೆದಾದ. ಹೌದು. ನಮ್ಮ ಪಾಲ ಯಾವದದ ಅಂತ ಕೇಳಿದ್ರ ಶಿವನ ಪಾಲ ನಮ್ಮದೈತಿ. ಶಕ್ತಿ ಪಾಲ ನಮ್ಮ ಶ್ರೇಷ್ಠ ಕಲಾವಂತರದೈತಿ. ಹೌದು. ಶಿವನಿಂದ ಏನಾಯ್ತು? ಶಿವನಿಂದ ಯಾವ ಮತ ಬೆಳೀತು? ಪಾರ್ವತಿ ಪರಮೇಶ್ವರ ವಿವಾರ ಸಂಚಾರಕ್ಕೆ ಬಂದಾಗ ಕೈಲಾಸದೊಳಗ ಮಕ್ಕಳನ್ನ ಬಿಟ್ಟು ಬಂದಿದ್ರು. ಹೌದು. ಪಾರ್ವತಿ ದೇವಿಗೆ ಮೋಹ ಹೆಚ್ಚಾಗಿ ಮಲಿಹಾಲ ಧರಣಿಗೆ ಬಿದ್ದಾಗ ಈ ಮಲಿಹಾಲ ವ್ಯರ್ಥ ಆಗಿ ಹೋಗಬಾರ್ದು ಅಂತ ಹೇಳಿ ಬಲಿಕಿನ ಮಲಿ ಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿದಳು, ಎಡಕಿನ ಮಲಿ ಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡಿದಳು. ಹೌದಪ್ಪ ಹೌದು. ಗೊಂಬಿಗಳ ತಯಾರು ಮಾಡಿದಳು, ಕರೆ ಜೀವಕಳ ತುಂಬದ ಆಗ್ಲಿಲ್ಲ. ಯಾಕ? ಶಕ್ತಿನೇ ಇಲ್ಲ. ಏನಿಲ್ಲ, ಶಕ್ತಿನೇ ಇಲ್ಲಪ್ಪ. ಶಕ್ತಿ ಇಲ್ಲ. ಹೌದು. ನನ್ನಪ್ಪ ಬಂದ ಪರಮೇಶ್ವರ ಬಂದ ಕೇಳ್ತಾನ, ಏನತ್ತ? ದೇವಿ, ಮಕ್ಕಳು ಆಡುವಂತ, ಹುಡುಗರು ಆಡುವಂತ ಗೊಂಬಿಗಳ ಮಾಡಿದೆಲ್ಲ ಯಾಕೆ ಮಾಡಿದಂತ ಕೇಳ್ದ. ಹೌದು, ಯಾಕೆ ಮಾಡಿದ ಅಂತ ಕೇಳ್ದ. ಅವಾಗ ಪಾರ್ವತಿ ದೇವಿ ಎತ್ತಾಳ, ಏನಂದಳು? ಭಗವಂತ ಪತಿನಾಥ, ಪತಿದೇವ, ಶಂಕರ, ಇವು ನನ್ನ ಮಲಿ ಹಾಲಿನಿಂದ ಎರಡು ಗೊಂಬಿ ತಯಾರು ಮಾಡೀನಿ, ಗೊಂಬಿಗಳ ತಯಾರು ಮಾಡೀನಿ, ಕರೆ ಜೀವಕಳ ತುಂಬಾ ಶಕ್ತಿ ನನ್ನ ಬಲ್ಯಕ್ಕಿಲ್ಲ. ಹೌದು. ಆ ಶಕ್ತಿ ನಿನ್ನ ಬಲಿ ಹಾಕದ. ಈ ಗೊಂಬಿಗಳಿಗೆ ಜೀವಕಳ ತುಂಬು. ಇವು ಗೊಂಬಿಗಳಿಂದ ಒಂದು ಮತ ಬೆಳಿಬೇಕಾಗ್ಯದ ಅಂತ ಹೇಳಿದ್ರು. ಹೌದಪ್ಪ ಹೌದು ಹೇಳಿದ್ರು. ಯಾಕಾಗದ ತಿಳಿ ಪರಮೇಶ್ವರ ಗೊಂಬಿಗಳಿಗೆ ಜೀವಕಳ ತುಂಬಿ ಎಲ್ಲಿ ಬಿಟ್ಟ? ಎಲ್ಲಿ? ಜಾಗ್ರತ ಪುರುಷ ಮ್ಯಾಗ ಬಿಟ್ಟ. ಹೌದು. ಅವರೇ ಮುದ್ದಾಯಿ ಮುದ್ದುಗೌಡ ಅಂತ ಹೇಳಿ. ಹೌದು. ಮತ್ತ ನಿಮ್ಮವನ ಬಲೆ ಕಟ್ಟ ಶಕ್ತಿನೇ ಇತ್ತಂದ್ರ ನಮ್ಮ ಅಪ್ಪ ಬರತ್ತನ ಯಾಕೆ ಗೊಂಬಿಗಳಿಗೆ ಕೈಯಾಗ ಹಿಡ್ಕೊಂಡು ಕೂತಿದ್ಳು? ಅವಾಗ ಜೀವಕಾಳ ತುಂಬಿ ಬಿಡ್ಬೇಕಾಗಿತ್ತಲ್ಲ. ಯಾಕೆ ಜೀವಕಾಳ ತುಂಬಲಿಲ್ಲ? ಶ್ರೇಷ್ಠ ಅದರ ಅಂತೇಳಿ ನೀವೇ ಹೇಳ್ತೀರಿ. ಶ್ರೇಷ್ಠ ಇದ್ದವ್ರ ಜೀವಕಾಳ ತುಂಬಬೇಕಾಗಿತ್ತಲ್ಲ. ಯಾಕ ಮಣ್ಣಿನ ಆ ಗೊಂಬಿಗಳನ್ನ ಕೈಯಾಗಿ ಹಿಡ್ಕೊಂಡು ಕೂತಿದ್ಳು? ಪರಮೇಶ್ವರನೇ ಬಂದು ಯಾಕೆ ಜೀವಕಾಳ ತುಂಬದ? ನಮ್ಮ ಅಪ್ಪನ ಬಲೆ ಕಷ್ಟ ಶಕ್ತಿ ಅದ. ಹೌದು. ಅವು ಎರಡೂ ಗೊಂಬಿಗಳಿಗೆ ಜೀವಕಾಳ ತುಂಬದ. ತುಂಬಿ ಎಲ್ಲಿ ಜಾಗ್ರತ ಪುರುಷ ಮ್ಯಾಗ ಬಿಟ್ರು. ಅವರೇ ಮುದ್ದಾಯಿ ಮುದ್ದುಗೌಡ ಅಂತ ಹೇಳಿ. ಹೌದು. ಮುದ್ದಾಯಿ ಮುದ್ದುಗೌಡನ ಹೊಟ್ಟಿಲಿ ಆದಿಗೊಂಡ ಮಗ ಹುಟ್ಟಿ ಬಂದ. ಆದಿಗೊಂಡಗ 6 ಮಂದಿ ಮಕ್ಕಳು, ಅದ್ರೊಳಗ ಕಡಿ ಹುಟ್ಟು ಉಂಡಾಡ ಪದಮಗೊಂಡ. ಹೌದು. ಉಂಡಾಡ ಪದಮಗೊಂಡಾಗ 2 ಮಂದಿ ಹೆಂಡ್ರು, 84 ಮಂದಿ ಮಕ್ಕಳು. ಹೌದು. ಎಷ್ಟು? 2 ಮಂದಿ ಹೆಂಡ್ರು, 84 ಮಂದಿ ಮಕ್ಕಳು. ಊರಾಗ ಜಿಂಕಾದೇವಿ ಜೊತೆ ಲಗ್ನ ಆದ, ಹತ್ತಿ ಕಂಕಣ ಕಟ್ಟಿ ಇಲ್ಲಿ ಊರಾಗ 21 ಮಂದಿ ಹೆಣ್ಮಕ್ಳು, 21 ಮಂದಿ ಗಂಡಸು ಮಕ್ಕಳು ಜಿಂಕಾದೇವಿ ಹೊಟ್ಟಿಲೆ ಹುಟ್ಟಿದ್ರು. ಊರಾಗ ಹುಟ್ಟದವ್ರು ಹತ್ತಿ ಕಂಕಣದವರು. ಹೌದು. ಮುಂದ ಅಣತವ್ರಿಗೆ ವಾಕ್ವಾದ ಆಯ್ತು. ತಾಯಿ ತಂದೆ ಹೇಳ್ತಾರ ಪದಮಗೊಂಡಗ, ಏನತ್ತ? ಪದಮಗೊಂಡ, ಎಷ್ಟು ದಿವಸ ಉಂಡಾಡಿ ಊರೆಲ್ಲ ತಿರುಗಾಡ್ತಿದ್ದೀನಿ, ಮ್ಯಾಗ ತಿರುಗಾಡಬೇಡ. ಹೌದು. ಎತ್ತುಗಳ ತಗೊಂಡು ನೇಗಲು ತಗೊಂಡು ಮಾನೆ ಹೊಲದೊಳಗ ನೇಗಲು ಹೊಡಿಯತ್ ಹೇಳಿದ್ರು. ಹೌದಪ್ಪ ಹೌದು ಹೇಳಿದ್ರು. ಯಾಕಾಗದತ್ತೇಳಿ ನೇಗಲು ತಗೊಂಡು ಎತ್ತುಗಳು ತಗೊಂಡು ಮಾನೆ ಹೊಲದೊಳಗ ನೇಗಲು ಹೊಡಿದ. ಅವಾಗ ಆದಿಗೊಂಡು ಹೇಳ್ತಾನ, ಏನ್ ಹೇಳ್ತಾನ? ಎಲ್ಲಾ ಕಡೆಗೆ ನೇಗಲು ಹೊಡಿಕರೆ ಮಾನ್ಯದ ಹೊಲದೊಳಗ 3 ಕಣ್ಣಿನ ಹುತ್ತದ, ಹೊತ್ತಿಗೆ ಮಾತ್ರ ನೇಗಲ ಹಾಯಿಸಬೇಡ ಅಂತ ಹೇಳ್ದ. ಹೌದು, ಹಾಯಿಸಬೇಡ ಅಂತ ಹೇಳ್ದ. ನೇಗಲು ಹೊಡಿಯುವಂತ ಸಮಯದೊಳಗ 3 ಕಣ್ಣಿನ ಹೊತ್ತಿಗೆ ನೇಗಲ ಆಯ್ತು. ನೇಗಲ ಹೊಯ್ದ ಕೂಡಲೇನೆ ಹುತ್ತ ಒಡೆದು 2 ಭಾಗ ಆಯ್ತು. ಹೌದು, ಇಬ್ಬಾಗ ಆಯ್ತು.
ಎರಡು ಭಾಗ ಇಬ್ಬಾಗ ಆಯ್ತು. ಹೌದು ಹೊತ್ತನ್ಯಾನು ಕುರಿ ಮ್ಯಾಲ ಬರ್ಲಕತ್ತು. ಹೌದು ರೋಣಿ ಮಿರ್ಗ ಮಳಿ ಒಳಗ ಹುಳಾನ್ನೇ ಹುಟ್ಲಕತ್ತವ ಅಂತೇಳಿ ಹುಲ್ಲ ಕಂಟಿ ತಂದು ಒಡೆದಿರ್ತಕ್ಕಂಥ ಹುತ್ತಿನ ಮ್ಯಾಲ ಇಟ್ಟು ಉರಿ ಹಚ್ಚದ. ಕುರಿಗೆ 6 ಬಣ್ಣ ಬತ್ತು. ಹೌದು ಎಷ್ಟು ಬಣ್ಣ ಬತ್ತು? 6 ಬಣ್ಣ ಬಂತು. 6 ಬಣ್ಣ ಬತ್ತು. ಹೌದು ಅದೇ ಕುರಿ ಬೆನ್ನ ಹತ್ತಿ ಹಾವೇರಿ ಜಿಲ್ಲಾ ಶಿಗ್ಗಾಂವ ತಾಲೂಕು ಬಂಕಾಪುರ ಸೀಮ್ಯಾಗ ಹೋದ. ಇಲ್ಲಿ ಹೋದ ಬಂಕಾಪುರ ಸೀಮ್ಯಾಗ ಹೋದ 1 ದಿವಸ 2 ದಿವಸ 3 ದಿವಸ ಉಪವಾಸ ತಿರುಗಾಡ್ದ. ಅಲ್ಲಿ ಯಾರು ಬಂದ್ರಂತ ಕೇಳಿದ್ರ ರೇವಣ ಸಿದ್ಧ ಬಂದ. ಹೌದಪ್ಪ ಹೌದು ಬಂದ. ರೇವಣ ಸಿದ್ಧ ಬಂದು ಪದಮಗೊಂಡ ಗತ್ತಾನ. ಏನಂತ? ಪದಮಗೊಂಡ ಉಪವಾಸ ತಿರುಗಾಡಕ್ ಹೋಗಬೇಡ. ಹೌದು ಕುರಿ ಕೆಚ್ಚಲದೊಳಗೆ ಹಾಲದಾವು. ಹಾಲು ಅದಾವು. ಹೌದು ಏನದಾವು? ಹಾಲು ಅದಾವು. ಹೌದು ಹಿಂಗೆ ಹಾಲು ಹಿಂಡಬೇಕು, ಹಿಂಗೆ ಹಾಲು ಕಾಸಬೇಕು, ಹಿಂಗೆ ಗಿಣ್ಣ ಮಾಡಿ ಊಟ ಮಾಡ್ಬೇಕಂತೇಳಿ ರೇವಣ ಸಿದ್ಧ ಪದಮಗೊಂಡ ಕಲಿಸದ. ಹೌದು ಪದಮಗೊಂಡ ಹಾಲು ಹಿಂಡದ. ಹಾಲು ಕಾಸಬೇಕತ್ತನ ಅಲ್ಲಿ ಬೆಂಕಿ ಸಿಗಲಿಲ್ಲ. ಹೌದು ಏನು ಸಿಗ್ಲಿಲ್ಲ? ಸಿಗಲಿಲ್ಲಪ್ಪ, ಬೆಂಕಿ ಸಿಗಲಿಲ್ಲ. ಅದೇ ಆರ್ಯಾಣದಾಗ ಒಂದು ಹುಲ್ಲು ಪಂಪಿ ಒಳಗ ಒಂದು ಉದಕಡಿ ಹಚ್ಚದಾಗ ಎಷ್ಟು ಹೊಗಿ ಬರ್ತಿತ್ತು ನೋಡು, ಅಷ್ಟು ಹೊಗಿ ಬರ್ಲಿಕ್ಕತ್ತಿತ್ತು. ಆ ಹುಲ್ಲು ಪಂಪಿಗೆ ಹೋಗಿ ಬೆಂಕಿ ಕೇಳಿದ್ರ ಬೆಂಕಿ ಸಿಗಬಹುದು ಅಂತೇಳಿ ಪದಮಗೊಂಡ ಆ ಹುಲ್ಲು ಪಂಪಿ ಮುಂದೆ ನಿಂತು ಬೆಂಕಿ ಕೇಳ್ದ. ಹೌದಪ್ಪ ಹೌದು. ಬೆಂಕಿ ನೀಡಕ್ಕ ಚುಮಲಾದೇವಿ ಹೊರಗೆ ಬಂದಳು. ಚುಮಲಾದೇವಿ ಪದಮಗೊಂಡನ ರೂಪ ಲಾವಣ್ಯ ಅಂದ ಚಂದವನ್ನ ನೋಡಿ ಆ ಚುಮಲಾದೇವಿ ಪದಮಗೊಂಡನ ಮ್ಯಾಗ ಮನಸ್ಸು ಮಾಡಿದಳು. ಏನು ಮಾಡಿದಳು? ಮನಸ್ಸು ಮಾಡಿದಳು. ಹೌದು ಲಗ್ನ ಮಾಡ್ಕೊಂಡ್ರೆ ಇವನಿಗೆ ಮಾಡ್ಕೋಬೇಕು, ಇವನಿಗೆ ಬಿಟ್ಟು ನಾನು ಬ್ಯಾರೆ ಗಂಡದವ್ರನ್ನ ಸ್ವೀಕಾರ ಮಾಡಬಾರ್ದು ಅಂತ ಹೇಳಿ ಪದಮಗೊಂಡ ಮ್ಯಾಗ ಮನಸ್ಸು ಮಾಡಿದಳು. ಆ ಖುದಾಯಿ ರಾಕ್ಷಿ ಆಜ್ಞೆದೊಳಗ ಚುಮಲಾದೇವಿ ಇದ್ದಳು. ಆ ಖುದಾಯಿ ರಾಕ್ಷಿನ ಸಂಹಾರ ಮಾಡಿ ಚುಮಲಾದೇವಿನ ಕೈ ಹಿಡಿದು ಕರ್ಕೊಂಡು ಭಾಗ್ಯದ ಹಟ್ಟಿಗೆ ಬಂದ. ರೇವಣ ಸಿದ್ಧನ ಬಲ್ಯಕ್ಕೆ ಬಂದ. ರೇವಣ ಸಿದ್ಧನ ಬಲ್ಯಕ್ಕೆ ಬರತ್ತನ ರೇವಣ ಸಿದ್ಧಿಗೆ ಎಲ್ಲಾ ಗೊತ್ತಾಗಿತ್ತು. ಹೌದು ಮನಸ್ಸು ಮಾಡಿದ ಎಲ್ಲಾ ಗೊತ್ತಾಗಿತ್ತು. ಇವ್ರಿಬ್ರು ಲಗ್ನ ಮಾಡ್ಬೇಕಂತ ಹೇಳಿ ಅಡವಿ ಆರಣ್ಯದೊಳಗ ಲಗ್ನ ತಯಾರು ಮಾಡಿದ್ರು. ಹೌದು ಹತ್ತಿ ಕಂಕಣ ಕಟ್ಟಬೇಕಂತೇಳಿ ಹತ್ತಿ ಹುಡುಕ್ಯಾಡಿದ್ರು. ಹತ್ತಿ ಸಿಗಲಿಲ್ಲ. ಕುರಿ ಉಣ್ಣಿನೇ ಕತ್ತರಿಸಿ ಉಣ್ಣಿ ಕಂಕಣ ಮಾಡಿ ಅವ್ರ ಕೈಯಾಗ ಕಟ್ಟಿ ಕುರಿ ಹಿಕ್ಕಿ ಕಾಳನೆ ಅಕ್ಕಿ ಕಾಳು ಮಾಡಿ ಹಾಕಿ ಅವ್ರಿಬ್ರು ಲಗ್ನ ಮಾಡಿದ್ರು. ಅಲ್ಲಿ ಮಾಡಿದ ಕೂಡಲೇ ಅಲ್ಲಿ 21 ಮಂದಿ ಹೆಣ್ಮಕ್ಳು 21 ಮಂದಿ ಗಂಡಸು ಮಕ್ಕಳು ಅಲ್ಲಿ ಉಣ್ಣಿ ಕಂಕಣದವ್ರು 42 ಮಂದಿ ಹುಟ್ಟಿ ಬಂದ್ರು. ಅಡವಿಯಾಗ 42 ಮಂದಿ, ಊರಾಗ 42 ಮಂದಿ, ಟೋಟಲ್ 84 ಮಂದಿ ಹುಟ್ಟಿ ಬಂದ್ರು. ಇದ್ರೊಳಗ ಯಾರ್ಯಾರು? ಜಗ್ಗಲ ಮುತ್ತಯ್ಯ, ಸಾಯಿ ಮುತ್ತಯ್ಯ, ಸೋಯಿ ಮುತ್ತಯ್ಯ, ಶಾಂತ ಮುತ್ತಯ್ಯ, ಬರಗಾಲ ಮುತ್ತಯ್ಯ, ಅಂಬಲಿ ಮುತ್ತಯ್ಯ, ಕಂಬಳಿ ಮುತ್ತಯ್ಯ, ದೀಪಿರಾಯ, ದೇವರಾಯ, ವೀರರಾಯ, ಹೌದು ಹೆಮ್ಮಳರಾಯ, ಪ್ರೌಢರಾಯ, ಭೋಜರಾಯ, ಏಕಜಾಡಿ ಮುತ್ತಯ್ಯ, ಪದ ಮುತ್ತಯ್ಯ, ಹಾಲತಿಪರಾಯ, ನಡಾಟಿ ನಾಗರಾಯ, ನೀ ಮುತ್ತಯ್ಯ, ಗುಂಟೆರಾಯ, ಕೆಂಗರಾಯ, ತುರ್ಬಿನ್ರಾಯ, ಕಟ್ಟಿರಾಯ, ಕೌಡಿರಾಯ, ಬೆಲ್ಲದರಾಯ, ಬನ್ಯರಾಯ, ಮನ್ಯರಾಯ, ಅವ್ಯನವರು, ಮಜ್ಜಿಗೆರಾಯ, ಹಾಲಗಟ್ಟಿ ಕಣದರಾಯ, ಹಾಲ ರೇವಣ್ಣ, ನಂದಿ ರೇವಣ್ಣ, ಹೊನ್ನ ರೇವಣ್ಣ ಅಂತ ಹೇಳಿ ಹಿಂಗ 42 ಮಂದಿ ಹುಟ್ಟಿ ಬಂದ್ರು. ಇದ್ರೊಳಗ ದೇವರಾಯನ ಹೊಟ್ಟಿಲೆ ಧೂಪಕರಾಯ, ದೀಪಕರಾಯ, ಆಲಕರಾಯ, ಪಾಲಕರಾಯ, ಆಣಕರಾಯ, ಚಾಣಕರಾಯ, ಸೈರಿಕ ಬಂಬರಾಯ, ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕ್ಕಪರಾಯ, ಜಕರಾಯ, ಮಾಳಿಂಗರಾಯ, ರೆಬ್ಬರಾಯ, ಬೀರಮತ್ಯ, ಕಣ್ಣಮತ್ಯ, ಸೋಮತ್ಯ, ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ, ಇದು ನಮ್ಮಪ್ಪ ತಂದಿ ಜೀವಕಾಳ ತುಂಬೇನ ಅಂತ ಹೇಳಿ ಹಾಲ ಮತ್ತ ಅಂತಕ್ಕಂಥದ್ದು ಬೆಳಕಿಗೆ ಬತ್ತು. ಇಷ್ಟು ಮಂದಿ ಎಲ್ಲ ಹುಟ್ಟಿದ್ರು. ಹೌದು ಇದು ಯಾರದಿಂದ? ಅಪ್ಪಂದಿಂದ, ತಂದಿದಿಂದ. ಹೌದು ತಂದಿ ಬಲ್ಯಕ್ಕೆ ಅಪಾರವಾಗಿರ್ತಕ್ಕಂಥ ಶಕ್ತಿ ಅದ ಅಂತಕ್ಕಂಥದ್ದು ಮಾತು ಹೇಳಿ ಅದಕ್ಕ ಜಗತ್ತಿನೊಳಗ ತಂದಿನಿ ಶ್ರೇಷ್ಠದಾನ ಅನ್ನುವಂತ ವಾದ ನಮ್ಮದೈತಿ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಈಗ ಒಂದು ಮಹಾಮಂಗಲ ಮಾಡ್ಲಕ್ ಒಂದು ಅನುಮತಿ ಮಾಡಿಕೊಡ್ತೀರ ಅಂತ ಹೇಳಿ ಕಮಿಟಿಯವರಲ್ಲಿ ವಿನಂತಿ ಮಾಡಿಕೊಂಡು ಹೌದು